ಸಮಾಜದ ಮುಖ್ಯವಾಹಿನಿಗೆ ಉತ್ತಮ ಪ್ರಜೆಗಳನ್ನು ನೀಡಬೇಕಾದ ಜವಾಬ್ದಾರಿ ಇರುವುದು ಶಿಕ್ಷಕರ ಮೇಲೆ. ಆದರೆ ನಾಗಮಂಗಲ ತಾಲೂಕಿನ ಶಿಕ್ಷಕರು ಎರಡು ಗುಂಪುಗಳಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಾ ಹಾದಿ ಬೀದಿ ರಂಪಾಟ ಮಾಡುತ್ತಿರುವುದು ದೌರ್ಭಾಗ್ಯ. ಇದು ನಿನ್ನೆ ಮೊನ್ನೆಯದಲ್ಲ. ಈಗ ನಡೆದಿರುವುದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಜಗನ್ನಾಥ್ ಮತ್ತು ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿ.ಜೆ. ಕುಮಾರ್ ನಡುವೆ ವಾಗ್ವಾದ, ಮಾತಿನ ಚಕಮಕಿಯೇ ನಡೆದು ಕೊನೆಗೆ ತಮ್ಮದೇ ಶಿಕ್ಷಕರ ಸಂಘದ ವಿರುದ್ಧ ಕುಮಾರ್ ಹರಿಹಾಯ್ದಿದ್ದಾರೆ. ಇದೇ ಏಪ್ರಿಲ್ 19ರಂದು ಚುನಾವಣೆಗೆ ಅಧಿಸೂಚನೆ ಹೊರಡಿಸಿದ್ದು ಜಗನ್ನಾಥ್ ಚುನಾವಣಾಧಿಕಾರಿ ಶಂಸುದ್ದೀನ್ ಸಹಾಯಕರಾಗಿ ನೇಮಕ ಮಾಡಿ ಮುಖ್ಯ ಚುನಾವಣಾಧಿಕಾರಿ ಮೆಹಬೂಬ್ ಪಾಷಾ ಮೂಲಿಮನಿ ಆದೇಶ ಹೊರಡಿಸಿದ್ದಾರೆ. ಆರೋಪವೇನೆಂದರೆ ನಾಮಪತ್ರ ಸಲ್ಲಿಕೆ ಮತ್ತು ಹಿಂಪಡೆಯಲು ಕೇವಲ 2 ದಿನಗಳು ಮಾತ್ರ ಮೀಸಲಿಟ್ಟಿರುವುದರ ಹಿಂದೆ ಜಿಲ್ಲಾ ಸಂಘದ ಅಧ್ಯಕ್ಷ ಕೈವಾಡವಿದೆ. ಜೊತೆಗೆ ತಮ್ಮ ಕಡೆಯ ಶಿಕ್ಷಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವ ಉದ್ದೇಶದಿಂದ ನನ್ನ ಮತ್ತು ನನ್ನ ಕಡೆಯವ ಕೆಲವು ಶಿಕ್ಷಕರ ಹೆಸರನ್ನು ಕೈಬಿಡಲಾಗಿದೆ ಮತ್ತು ನಾಮಪತ್ರದಲ್ಲಿ ತಿಳುವಳಿಕೆ ಪತ್ರ ಅಂಟಿಸಬೇಕಾಗಿದ್ದು ಅದನ್ನೂ ಸಹ ಮಾಡದೆ ನಿಯಮಗಳನ್ನು ಗಾಳಿಗೆ ತೂರಿ ಚುನಾವಣೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶಿಕ್ಷಕ ಕೃಷ್ಣಮೂರ್ತಿ ಮಾತನಾಡಿ, ನಾನೊಬ್ಬ ಅಂಗವಿಕಲನಾಗಿದ್ದು ನಾನು ಯಾವ ರೀತಿ ಸಂಘದ ವಿರೋಧಿ ಚಟುವಟಿಕೆ ಮಾಡಲು ಸಾಧ್ಯ? ಈ ನೆಪದಿಂದ ನನ್ನ ಹೆಸರನ್ನು ಮತದಾರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿದರು. ಕೆಲವು ದಿನಗಳ ಹಿಂದೆ ನಡೆದ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದವರು ಇದೇ ರೀತಿ ವರ್ತಿಸಿ ಅವರನ್ನು ಸಹ ಆ ಸಮಯದಲ್ಲಿ ದುರ್ಬಳಕೆ ಆಗಿತ್ತು. ಮುಯಿಗೆ ಮುಯಿ ಎಂದು ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಚುನಾವಣಾಧಿಕಾರಿ ಮಾಡಿದ್ಮೇಲೆ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆದೇಶ ಕೊಡ್ಬೇಕಾದ್ರೆ ಈ ನಾಗಮಂಗಲ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಚುನಾವಣಾಧಿಕಾರಿಗಳಿಗೆ ನನ್ನ ನೇಮಕ ಮಾಡಿದ್ದಾರೆ. ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿರೋದು ಶಾಬುದ್ದೀನ್ ಡಿ ಬಣಕರು ಅವ್ರನ್ನ ಸಹಾಯಕ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ನಾಮಫಲಕ ಹಾಕ್ತಿವಿ. ಯಾವಾಗ ಹಾಕೋದು? ಚುನಾವಣೆ ಮುಗಿದ್ಮೇಲೆ ಹಾಕ್ತೀರಾ? ಇಲ್ಲ, ಇವತ್ತಿನ ಅರ್ಧ ಗಂಟೆ ಒಳಗೆ ರೆಡಿ ಮಾಡಿ ಹೇಳಿ. ಇವತ್ತಿಂದ ಪ್ರಾರಂಭ ಆಗಿದೆ. ಇವತ್ತಿಂದ ಪ್ರಾರಂಭವಾಗಿದೆ. ನಾಮಪತ್ರ ತಗೊಳ್ಳೋದಕ್ಕೆ ಇವತ್ತು ಅವಕಾಶ. ಇವತ್ತು ಮತ್ತೆ ನಾಳೆ 2 ದಿನ ನಾಮಪತ್ರ ಹಾಕೋದಕ್ಕೆ ಅವಕಾಶ ಇದೆ. 26ರಿಂದ 19/4/2026 ಚುನಾವಣೆ ನಡೆಯುತ್ತೆ. ಆ ಚುನಾವಣಾ ಅವಧಿ ಅದು. ಇದಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಇಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಾರಂಭ 11/4/2026 ಬೆಳಗ್ಗೆ 11ರಿಂದ ಸಂಜೆ 6ರವರೆಗೆ. ನಾಮಪತ್ರ ಸಲ್ಲಿಸುವ ಕೊಡ್ತೀನಿ, ಕೂತ್ಕೊಂಡ್ರಿ. ಅರ್ಧ ಗಂಟೆ ಎಲ್ಲ ನೀನ್ ಬಂದಿರಿ. ಎಲ್ಲರಿಗೂ ಮಾಡ್ಕೊಡು ಅಂತಾರೆ, ಮಾಡ್ಕೊಡಕ್ಕಾಗಲ್ಲ. ಚುನಾವಣಾಧಿಕಾರಿಯಾದವರು ನೀವು ಮತದಾರ ಪಟ್ಟಿ ನಮ್ಗೆ ಕೊಡ್ತಾ ಇದ್ದೀರಿ. ನಾವು ಪ್ರತಿ ಪೇಜಿಗೂ ಸರ್ಟಿಫೈ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೇಳ್ತಾ ಇದ್ದೀನಿ, ನಿಯಮಬದ್ಧ ಮಾಡಿದ ಚುನಾವಣೆ ಯಾರಲ್ಲಿ ಏನೋ ಮನಸ ಐತೆ ಮನೋಬಲಿ ಪಕ್ಷಿವಾಗ ಮಾಡಬಾರದು. ಚುನಾವಣಾ ನಿಯಮಗಳೇನವೆ ಅದನ್ನ ಪಾಲನೆ ಮಾಡಿ ಕ್ರಮಬದ್ಧವಾಗಿ ಚುನಾವಣಾ ಕರ್ತವ್ಯ ಲೋಪ ಎಸಗಿದ್ದಾರೆ. ನೋಟಿಸ್ ಬೋರ್ಡ್ ಅಲ್ಲಿ ಯಾವುದೇ ಪಟ್ಟಿ ಹಾಕಿಲ್ಲ, ನೋಟಿಸ್ ನಲ್ಲಿ ಟೈಮಿಂಗ್ಸ್ ಹಾಕಿಲ್ಲ, ಆಫೀಸ್ ಅಲ್ಲಿ ಅಂತ ಪ್ರಚಾರ ಕೊಟ್ಟಿಲ್ಲ. ಆದೇಶ ನೀಡಿರ್ತಾರೆ ಸರ್, ಅದ್ರ ಪ್ರಕಾರ ನಾವು ಅನೌನ್ಸ್ ಮಾಡಿದ್ವಿ. ಹೇಳಿ, ಗುರುತಿನ ಪತ್ರ ಹಾಕತ್ತೀನಿ. ಯಾವತ್ತು ಹಾಕೋತೀರಿ? ಈ ನಾವು ಕೆಳಗಡೆ ಕಾರಲ್ಲಿ ಇದೆ, ತಗೊಂಬಂದು ಹಾಕತ್ತೀನಿ. ಅವ್ರು ಏನು ಡೇಟ್ ಕೊಟ್ಟಿದಾರೋ ಆ ಡೇಟಿನ ಪ್ರಕಾರ ನಾವು ಮಾಡ್ತಾ ಇದ್ವಿ. ಅಲ್ಲ ಗುರುಗಳೇ, ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ, ಇಷ್ಟೊಂದು ಗೊಂದಲಗಳು ನಡೀತಾವಲ್ಲ. ನಿನ್ನೆ ಆದೇಶ ಕೊಟ್ಟರು, ನಿನ್ನೆಯಿಂದ ಪ್ರಾರಂಭ ಮಾಡಿದೀವಿ. ನಾಮಿನೇಷನ್ ಯಾವತ್ತು ಲಾಸ್ಟ್? ನಾಳೆ ಮಾಡ್ತೀವಿ. 12/4/2026 ಸಂಜೆ 6 ಗಂಟೆಗೆ ಲಾಸ್ಟ್ ಆಗಿದೆ. ನಮಗೆ ಏನ್ ಅಲ್ಲಿಂದ ಬಂದಿದೆಯೋ ಸರ್, ಅಲ್ಲಿಂದ ಅಧಿಕಾರಿ ಇದಾರಲ್ಲ ಸರ್, ಅವ್ರು ಕೊಟ್ಟಿರ್ತಕ್ಕಂತ ವೇಳಾಪಟ್ಟಿನ ನಾವು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ, ನಾವು ಪಾಲನೆ ಮಾಡ್ತೀವಿ.
ಏನೋ ಮಾಡಿದ್ರೆ fraud ನೀವು. ಕೊಡಾಗೆ ಹಾ. ನೀವು ಕಂಪ್ಲೇಂಟ್ ಕೊಡೋಗಿ ಆಯ್ತು, ಕೊಟ್ಟು ಬಿಡ್ರಿ. ಕೊಡಿ. ಹಾ, ಕೊಟ್ಟು ಬಿಡ್ರಿ. ಫ್ರಾಡ್ ಚುನಾವಣಾಧಿಕಾರಿ ಬಂದ್ರೆ ಹೌದು, ಕೊಡ್ತೀವಿ, ಕೊಡ್ತೀವಿ. ಹಾ. ಈ ಇಲ್ಲೇ ತೋರ್ಸ್ತಾರಲ್ಲ, ಈ ಚುನಾವಣಾಧಿಕಾರಿ ನೇಮಕನೇ ಮಾಡಿಲ್ಲ. ಸುಮ್ಮನೆ ಬರ್ತಿದ್ದಾರೆ, ಕಾಪಿ ಕೊಡೋದಂದ್ರೆ ಅರ್ಥ ಏನು ಇವ್ರ್ದು? ಎಲ್ಲಾ ಕಡೆ ನಾನೇ ಅರ್ಜಿ ಕೊಡ್ತೀನಿ, ನಾನೇ ಕಂಪ್ಲೇಂಟ್ ಲಾಡ್ ಮಾಡ್ತೀನಿ, ನಾನೇ ಕೋರ್ಟ್ ಹೋಗ್ತೀನಿ ಅಂತ. ಎರಡು ದಿನದ ಚುನಾವಣೆ ಅಂತ ಒಂದು ವಾರದ ಮುಂಚೆ ಚುನಾವಣಾಧಿಕಾರಿ ನೇಮಕ ಮಾಡ್ಬೇಕು. ಚುನಾವಣಾಧಿಕಾರಿ ಆಫೀಸ್ ತೆಗೆದು ಪ್ರೆಸ್ ಮೀಟ್ ಮಾಡಿ, ಪೇಪರ್ ಹೇಳಿಕೆ ಕೊಟ್ಟು, ಎಲ್ಲಾರ್ಗು ಹೇಳಿಕೆ ಕೊಟ್ಟು, ನೋಟಿಸ್ ಬೋರ್ಡ್ ಗಂಟಿಸಿ ಕಾರ್ಯಚಟುವಟಿಕೆ ಮಾಡ್ಬೇಕಾಗಿತ್ತು. ಅದನ್ನ ಮರೆಮಾಚಿ ಏಕಾಏಕಿ ಇವತ್ತೇ ಬಂದು ನಾಳಿಕೆ ಲಾಸ್ಟ್ ಡೇಟ್ ಅಂತ ನಿಮ್ಗೂ ಉತ್ತರ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ. ಅದೆಷ್ಟು ಸರಿ, ಎಷ್ಟು ಸಮಂಜಸ ಅಂತ ಪ್ರಾರಂಭ ಆಗಿ ನಾಮಪತ್ರ ಸಲ್ಲಿಸಲು ಅಂತಿಮವಾಗಿ ದಿನಗಳಾದ್ರೂ ಸಹ ಚುನಾವಣಾಧಿಕಾರಿಗೂ ನೇಮಕ ಮಾಡಿಲ್ಲ, ನೋಟಿಸ್ ಫಲಕ ಹಾಕಿಲ್ಲ, ಪೇಪರ್ ಹೇಳಿಕೆ ಕೊಟ್ಟಿಲ್ಲ, ಯಾವುದೇ ಮಾಹಿತಿ ಕೊಡದೆ ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಅನ್ನೋ ಹುನ್ನಾರದಿಂದ ಇವರು ನಿನ್ನೆ ತಾನೇ ಓಪನ್ ಮಾಡಿರೋ ಬಿಲ್ಡಿಂಗ್ ಅಲ್ಲಿ ನಿನ್ನೆ ತಾನೇ ಚುನಾವಣಾಧಿಕಾರಿನ ನೇಮಕ ಮಾಡಿಕೊಂಡು ಅಕ್ರಮ ಎಸಗಿರುತ್ತಾರೆ ಸಂಘ. ಜೊತೆಗೆ ನನ್ನ ಹಾದಿಯಾಗಿ ನನ್ನ ಕೆಲವ್ರನ್ನ ಚುನಾವಣೆಯಲ್ಲಿ ನಿಂತು ಇವ್ರು ಗೆದ್ಬಿಡ್ತಾರೆ, ಅಕ್ರಮವಾಗಿರ್ತಕ್ಕಂಥ ಗುರುಭವನ ಅಕ್ರಮ ಇನ್ನೊಂದು ಎಲ್ಲಾನು ಬಯಲ್ತಕ್ಕಂಥ ಸಿ ಜೆ ಕುಮಾರ್ ಅನ್ನೋ ಒಂದು ಭಯದಿಂದ ನಮ್ಮನ್ನ ಮತದಾರ ಪಟ್ಟಿಯಿಂದ ಕೈ ಬಿಟ್ಟು ವಂಚಿಸಿರ್ತಾರೆ. ಇದು ಇಡೀ ರಾಜ್ಯದ ಶಿಕ್ಷಕರ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ಇದು ಏನು ಕಾನೂನು ಹೋರಾಟ ನಾವು ಸಿದ್ಧ ಇದ್ದೀವಿ. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಕ್ಕೂ ನಾವು ಸಿದ್ಧ ಇದ್ದೀವಿ. ಹೋರಾಟ ಅಂಗವಿಕಲ ಶಿಕ್ಷಕನನ್ನ ನಾನು ಯಾವುದೇ ಲೋಪದೋಷಗಳನ್ನ ಮಾಡದೇ ಇದ್ದರೂ ಸಹ ಅತಿಕ್ರಮವಾಗಿ ಇವರು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ PK ಕೃಷ್ಣಮೂರ್ತಿಯನ್ನ ಮತದಾರ ಪಟ್ಟಿಯಿಂದ ಯಾಕೆ ತೆಗೆದವರೆನ್ನ ಒಂದು ಪ್ರಶ್ನೆಯನ್ನ ನಾನು ಹಾಕ್ತೇನೆ. ನಾನು ಚುನಾವಣೆ ನಿಲ್ಲಕ್ಕೆ ಅರ್ಹತೆಯನ್ನ ನಾನು ಹೊಂದಿದ್ದೇನೆ. ಇದು ನಮ್ಮ ಸದಸ್ಯತ್ವದ ಹಣವನ್ನ ನನ್ನ ವೇತನದಲ್ಲಿ ಕಟಾವು ಮಾಡಿದೀವಿ 200 ರೂಪಾಯಿ ಹಣವನ್ನ. ನನ್ನನ್ನ ಉದ್ದೇಶಪೂರ್ವಕವಾಗಿ ಇವ್ರು ತೆಗೆದವ್ರೆ ಅಂದ್ರೆ ಇವ್ರಿಗೆ ರಾಜಕೀಯ ದುರ್ಯೋಗದಿಂದ ನನ್ನ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ನನ್ನ ಮೇಲೆ ಅವ್ರಿಗೆ ತುಂಬಾ ಭಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡಿಸ್ತೀನಿ.